ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಏನ್ ಸರ್ ಇಷ್ಟು ದಿನ ಜಾತಿ ಗಣತಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಂತ ನಿಮ್ಮ ಪಕ್ಷ ದಿಢೀರಾಗಿ ಇವತ್ತು ಜಾತಿ ಗಣತಿಯ ತೀರ್ಮಾನವನ್ನು ತೆಗೆದುಕೊಂಡು ಬಿಟ್ಟಿದೆ? ನೋಡಿ, 1871ರಿಂದ ಪ್ರಾರಂಭ ಆದ ಸೆನ್ಸಸ್ ನಲ್ಲಿ 1931ರವರೆಗೆ ಜಾತಿ ಸೆನ್ಸಸ್ ನಡೀತಿತ್ತು. ಈಗ ಕಾಂಗ್ರೆಸ್ ಪಕ್ಷ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಜಾತಿ ಗಣತಿಯ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಇದೇ ರೀತಿ ದೇಶದ ಪೂರ್ತಿ ಜಾತಿಯ ಗೊಂದಲಗಳು ಪ್ರಾರಂಭ ಆದ್ರೆ ದೇಶವನ್ನ ಒಟ್ಟಿಗೆ ಇಡೋದು ಕಷ್ಟ ಆಗತ್ತೆ. ಅದರಿಂದ ಎರಡನೇದು, ಸಾಮಾಜಿಕವಾಗಿ ಎಲ್ಲರಿಗೂ ನ್ಯಾಯ ಕೊಡ್ಬೇಕಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ನಿಲುವೇ ಸಾಮಾಜಿಕ ನ್ಯಾಯ, ಅದು ಎಲ್ಲರಿಗೂ ಕೊಡ್ಬೇಕು. ಆ ಕಾರಣದಿಂದ ಇವತ್ತು ಏನಾಗ್ತಿದೆ, ಕಾಂಗ್ರೆಸ್ ಎಲ್ಲಿ ಸರ್ಕಾರಗಳಿದೆಯೋ ಅಲ್ಲಿ ಜಾತಿ ಜನಗಣತಿ ಮಾಡಿ ಗೊಂದಲ ಸೃಷ್ಟಿ ಮಾಡ್ತಾರೆ. ಜಾತಿ ಜನಗಣತಿ ಮಾಡ್ಲಿಕ್ಕೆ ಇವರಿಗೆ ಸ್ಟೇಟ್ಗಳಿಗೆ ಯಾವುದೇ ಅಧಿಕಾರ ಇಲ್ಲ, ಅದು ಕೇಂದ್ರಕ್ಕೆ ಮಾತ್ರ ಇರೋದು. ಆ ಕಾರಣದಿಂದ ಸೆನ್ಸಸ್ ನಲ್ಲಿ ನಿಖರವಾದ ಅಂಕಿ ಅಂಶಗಳನ್ನು ಕೊಟ್ಟು ಬಿಟ್ರೆ ಗೊಂದಲ ಸೃಷ್ಟಿ ಆಗ್ಲಿಕ್ಕೆ ಯಾವುದೇ ಕಾರಣ ಇರೋದಿಲ್ಲ. ಕಾಂಗ್ರೆಸ್ನವರು ಜಾತಿ ಗಣತಿ ಹೆಸರಿನಲ್ಲಿ ರಾಜಕೀಯ ಮಾಡಲಿಕ್ಕೆ ಆಮೇಲೆ ಅವಕಾಶ ಇರೋದಿಲ್ಲ. ಆ ಕಾರಣಕ್ಕೆ ಈ ಗೊಂದಲ ಸೃಷ್ಟಿ ಆಗಬಾರದು ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರಕ್ಕೆ ಬಂದಿದೆ. ಛಲವಾದಿ ನಾರಾಯಣಸ್ವಾಮಿ ಅವರೇ ಹೇಳಿ ಸರ್, ಈಗ ನೀವು ಹೇಳಿದ್ರಿ ಕೆಲವು ರಾಜ್ಯಗಳು ಕರ್ನಾಟಕವು ಒಳಗೊಂಡಂತೆ ಗೊಂದಲ ಸೃಷ್ಟಿ ಮಾಡಿವೆ, ಸಮುದಾಯಗಳ ನಡುವೆ ಬಿಕ್ಕಟ್ಟು ಉಂಟಾಗುತ್ತೆ ಅಂತೇಳಿ. ಬಟ್ ನಿಮ್ಮ ಮಿತ್ರ ಪಕ್ಷ ನಿತೀಶ್ ಕುಮಾರ್ ಅವರು, ನಿಮ್ಮ ಮಿತ್ರ ಪಕ್ಷದ ನಾಯಕರು ನಿತೀಶ್ ಕುಮಾರ್ ಅವರು ಬಿಹಾರದಲ್ಲಿ ಆಲ್ರೆಡಿ ಕ್ಯಾಸ್ಟ್ ಸೆನ್ಸಸ್ ಮಾಡಿದಾರಲ್ಲ ಸರ್, ಅದು ತಪ್ಪು ಅಂತ ಹೇಳ್ತೀರಾ ನೀವು ಆಸ್ ಎ ಇಂಡಿಪೆಂಡೆಂಟ್? ಅಲ್ಲಲ್ಲ, ಒಂದು ರಾಜ್ಯವಾಗಿ ಬಿಹಾರ ಆಲ್ರೆಡಿ ಕ್ಯಾಸ್ಟ್ ಸೆನ್ಸಸ್ ಅನ್ನ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿ ಆಗಿದೆ 2 ವರ್ಷಗಳ ಹಿಂದೆ. ಈಗ ಅದು ತಪ್ಪು. ಈಗ ನಿಮ್ಮ ಕೇಂದ್ರ ಸಚಿವರು ಕೂಡ ಇದೇ ನಡೆದಿತ್ತು. ಅಲ್ಲಿ ಏನ್ ಮಾಡಿರೋದು, ಅದು ಅವರು ಕ್ಯಾಸ್ಟ್ ಸೆನ್ಸಸ್ ಅಂತ ಹೇಳಿಲ್ಲ. ಅವ್ರು ಹೇಳಿರೋದು ಕೂಡ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಸರ್ವೆ ಅಷ್ಟೇ ಮಾಡಿರೋದು. ಅದು ಜಾತಿ ಸೆನ್ಸಸ್ ಅಲ್ಲ. ಆದ್ರೆ ಜಾತಿ ಸೆನ್ಸಸ್ ಮಾಡೋದು ಇವ್ರು ಯಾರಿಗೂ ಅಧಿಕಾರ ಇಲ್ಲ, ಕೇವಲ ಅದು ಸೆನ್ಸಸ್ ಡಿಪಾರ್ಟ್ಮೆಂಟ್ಗೆ, ಕೇಂದ್ರ ಸರ್ಕಾರಕ್ಕಿದೆ. ಬಟ್ ಅಂಕಿ ಅಂಶಗಳ ಮೇಲೆ ಇವರು ಸುಳ್ಳು ಹೇಳಕ್ ಬರೋದಿಲ್ಲ. ಛಲವಾದಿ ನಾರಾಯಣಸ್ವಾಮಿ ಅವರೇ, ಈಗ ನೀವು ಬಿಹಾರದ್ದು ಹೇಳಿದ್ರಿ ಕ್ಯಾಸ್ಟ್ ಸೆನ್ಸಸ್ ಮಾಡಿಲ್ಲ ಅಂತ. ಬಟ್ ಲಾಸ್ಟ್ ಟೈಮು ಆ ರಿಪೋರ್ಟ್ ಪಬ್ಲಿಷ್ ಆದಂತಹ ಸಂದರ್ಭದಲ್ಲಿ ಅದರಲ್ಲಿರುವಂತಹ ಕ್ಯಾಸ್ಟ್ ಡೇಟಾಗಳನ್ನು ಬಹಿರಂಗಪಡಿಸಲಾಗಿದೆ. ಯಾವ ಕಮ್ಯುನಿಟಿ ಬಿಹಾರದಲ್ಲಿ ದೊಡ್ಡದಿದೆ, ಯಾವ ಕಮ್ಯುನಿಟಿ ಬಿಹಾರದಲ್ಲಿ ಸಣ್ಣ ಪ್ರಮಾಣದಲ್ಲಿದೆ, ಅದರ ಆಧಾರದ ಮೇಲೆ ಅನೌನ್ಸ್ ಮಾಡಿ ಆಗಿದೆ ಪ್ರೋಗ್ರಾಮು. ನೀವು ಕರ್ನಾಟಕದಲ್ಲಿ ಏನಾಯ್ತು ಹೇಳಿ ಈಗ? ಅಲ್ಲಲ್ಲ, ನನ್ನ ಪ್ರಶ್ನೆ ಅದೇ ಇರುವಂತದ್ದು. ಈಗ ಒಂದು ರಾಜ್ಯದಲ್ಲಿ ನಡೆಸಲಾಗಿರುವಂತಹ ಜಾತಿ ಗಣತಿ ಸರಿ, ಒಂದು ರಾಜ್ಯದಲ್ಲಿ ನಡೆಸಲಾಗಿರುವಂತಹ ಜಾತಿ ಗಣತಿ ಸರಿ ಅಲ್ಲ ಎನ್ನುವಂಥದ್ದು ನಿಮ್ಮ ಅಭಿಪ್ರಾಯನ ಅಂತ ನನ್ನ ಪ್ರಶ್ನೆ. ನಾನು ಹೇಳ್ತೇನೆ, ಅದು ಸ್ಯಾಂಪಲ್ ಸರ್ವೆ ಮಾತ್ರವೇ ಹೊರತು ಜಾತಿ ಗಣತಿ ಅಲ್ಲ. ಬಿಹಾರದಲ್ಲಿ ಮಾಡಿದ್ರು ಅವ್ರಿಗೂ ಗೊತ್ತು, ಎಲ್ರಿಗೂ ಗೊತ್ತು, ಯಾರೂನು ಜಾತಿ ಗಣತಿಯನ್ನ ಮಾಡ್ಲಿಕ್ಕೆ ಅಧಿಕಾರ ಹೊಂದಿಲ್ಲ. ಆದ್ರೆ ಅವರು ಸ್ಯಾಂಪಲ್ ಸರ್ವೆ ಮಾಡಿ ಅವರ ಆರ್ಥಿಕವಾಗಿ ಅಥವಾ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವರಿಗೆ ಅಂದಾಜು ಮಾಡಿ ಅವರಿಗೆ ಯಾವ ರೀತಿ ಸವಲತ್ತುಗಳು ಕೊಡಬೇಕು ಅನ್ನೋದನ್ನ ಮಾಡಿದ್ದಾರೆ. ಅದನ್ನೇ ನಿದರ್ಶನವಾಗಿ ಇಟ್ಕೊಂಡು ಸಿದ್ದರಾಮಯ್ಯನವರು ಕೂಡ ಪ್ರಾರಂಭ ಮಾಡಿ ಇವತ್ತೇನಾಗಿದೆ, ಆ ಜಾತಿ ಹೆಚ್ಚು ಈ ಜಾತಿ ಕಮ್ಮಿ, ಇವ್ರು ಹೇಳಕ್ ಬರೋದಿಲ್ಲ. ಅದು ಅನ್ಸೈಂಟಿಫಿಕ್ ಆಗತ್ತೆ. ಅದಕ್ಕೆ ಏನ್ ಮಾಡಿದ್ರೆ ಈಗ ಈ ಗೊಂದಲಕ್ಕೆ ತೆರೆ ಎಳಿಬೇಕಂದ್ರೆ ಅವರು ಮಾಡೇ ಕೊಟ್ಬಿಡ್ತಾರೆ. ಅವಾಗ ಅಂಕಿಅಂಶಗಳು ನಿಮಗೆ ಸಿಗ್ತವೆ, ನೀವೇನ್ ಬೇಕು ಮಾಡಿ. ಈ ಛಲವಾದಿ ನಾರಾಯಣಸ್ವಾಮಿ ಅವರು, ಈಗ ಸರ್ಕಾರ ಮಾಡಲಿಕ್ಕೆ ಹೊರಟಿರುವಂಥದ್ದು ಜಾತಿ ಗಣತಿಯೋ ಅಥವಾ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯೋ? ಜಾತಿ ಗಣತಿ, ನಾಟ್ ಸೋಷಿಯೋ ಎಕನಾಮಿಕ್. ಇದು ಸೆನ್ಸಸ್ ಅಲ್ಲ ಇದು ಹಾಗಾದ್ರೆ? ಅಲ್ಲಲ್ಲ, ಇದು ಜಾತಿ ಗಣತಿ, ಇದು ಸರ್ವೆ ಅಲ್ಲ. ಗಣತಿ ಮಾಡೋದು ಕೇಂದ್ರಕ್ಕೆ ಬಿಟ್ಟ ವಿಷಯ, ಮಾಡ್ತಾವ್ರೆ. ನಿಮಗೆ ನಿಖರವಾದ ಅಂಕಿ ಅಂಶಗಳು ಆವಾಗ ಸಿಗ್ತದೆ. ಇವಾಗ ಏನ್ ಮಾಡ್ತಿದ್ದೀರಿ, ಮೊದಲ ಸಾರಿ ಹೇಳಿದ್ರಿ ಲಿಂಗಾಯತರು ನಂಬರ್ 1 ಕಮ್ಯುನಿಟಿ, ಅದಾದ್ಮೇಲೆ ಹೇಳಿದ್ರಿ ದಲಿತರೇ ನಂಬರ್ 1.
ಈಗ ಮುಸಲ್ಮಾನರೇ ನಂಬರ್ 1 ಹೆಂಗಾದ್ರು? ಏನು ವರ್ಷಕ್ಕೂ ಒಬ್ಬೊಬ್ಬ ಜಾತಿಯವರು ಮುಂದುವರ್ತಾರ? ಬಟ್ ಮುಸಲ್ಮಾನರ ಈ ಸಂಖ್ಯೆ ಗೊಂದಲ ಜಾಸ್ತಿ ಹೋಗ್ಬೇಕು ಆಗ್ತಿದೆ ಅನ್ನೋದೇ ದೇಶದಲ್ಲಿ ಕೇಂದ್ರ ಅಂತ ಹೇಳ್ತಾ ಸರ್ಕಾರದ ಇರೋರು ನೀತಿ. ನಿಮ್ಮ ಪಕ್ಷದವರೇ ಸರ್. ಏನು ದೇಶದಲ್ಲಿ ಮುಸಲ್ಮಾನರ ಸಂಖ್ಯೆ ಹಿಂದೂಗಳಿಗಿಂತ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇರುವಂತವ್ರು ನಿಮ್ಮ ಪಕ್ಷದವರೇ. ನೋಡಿ, ಆಗಿದ್ರೆ ಆಗ್ಲಿ, ನಾವೇನ್ ತಡೆಯಕ್ಕಾಗತ್ತಾ? ಹ್ಮ್. ತಡೆಯಕ್ಕಾಗೋದಿಲ್ಲ. ಇರೋದನ್ನ ಹೇಳ್ಬೇಕು. ಮತ್ತೆ ಯಾಕೆ ನೀವು ದಲಿತರೇ ನಂಬರ್ 1 ಅಂದ್ರಿ ಮೊದಲು? ಈಗ ಹೆಂಗಂತೀರಿ ಮುಸ್ಲಿಮರೇ ನಂಬರ್ 1 ಅಂತ? ಒಂದೊಂದು ಸಾರಿಗೂ ಒಂದೊಂದು ಸೆನ್ಸಸ್, ವರ್ಷಕ್ಕೊಂದ್ ಸಾರಿ ಒಂದೊಂದು ಸೆನ್ಸಸ್ ಮಾಡಿದಾಗ ಒಂದೊಂದು ಜಾತಿ ನಂಬರ್ 1 ಆಗತ್ತಾ? ಇದು ದ್ವಂದ್ವ ಇರೋದು. ಈ ದ್ವಂದ್ವಕ್ಕೆ ತೆರೆ ಎಳಿಬೇಕು ಅನ್ನೋದೇ ಈಗ ಸೆನ್ಸಸ್ ನಲ್ಲೇನೆ ಜಾತಿ ಮಾಡೋದು. ಆಮೇಲೆ ಜಾತಿ ಏನು ಹೊಸದಾಗಿ ಮಾಡ್ತಾ ಇಲ್ಲ ಅವರು. ಹಳೇ ಪದ್ಧತಿ 1931ರವರೆಗೂ ಇತ್ತು. ಅದನ್ನ ಇವಾಗ ಮುಂದುವರಿಸ್ತಾರೆ ಅಷ್ಟೇ. ಅಂದ್ರೆ ಬ್ರಿಟಿಷ್ ಕಾಲದ ಪದ್ಧತಿಯನ್ನ ಈಗ ನೀವು ಮತ್ತೆ ಅಳವಡಿಸಿಕೊಳ್ಳಿಕ್ಕೆ ಹೊರಡ್ತಾ ಇದ್ದೀರಿ ಹಾಗಾದ್ರೆ? ಅಲ್ಲಲ್ಲ, ಪದ್ಧತಿ ಬ್ರಿಟಿಷ್ನವ್ರು ಇರ್ಬೋದು, ಭಾರತೀಯರದ್ದು ಇರ್ಬೋದು. ಬಟ್ ಅಂಕಿಅಂಶಗಳು ಯಾರ್ದು? ಜನಾಂಗ ಯಾರ್ದು? ಅಂದ್ರೆ ಆ ಮೆಥಡಾಲಜಿನ ಫಾಲೋ ಮಾಡ್ತಾ ಇದ್ದೀರಿ ಹಾಗಾದ್ರೆ? ಅಲ್ಲ, ಈಗ ಬೇಕಾಗಿರೋ ಮೆಥಡಾಲಜಿನ ತಗೊಳ್ತಾರೆ. ಅದರಲ್ಲಿ ಏನು ಬದಲಾವಣೆಗಳು ಮಾಡ್ಕೋಬೇಕು ಮಾಡ್ತಾರೆ. ಇದು ಈಗ ಇವತ್ತು ತಾನೇ ಹೊರಗಡೆ ಬಂದಿದೆ. ಅದರಲ್ಲಿ ಏನೇನು ಬದಲಾವಣೆಗಳು ಅನ್ನೋದಂತ ನಾಳೆಯಿಂದ ಗೊತ್ತಾಗುತ್ತೆ ನಿಮಗೂ. ಈಗ ಕರ್ನಾಟಕದಲ್ಲಿ ನೀವು ಜಾತಿ ಗಣತಿ ವಿರುದ್ಧ ಮಾಡ್ತಾ ಇರುವಂತ ಹೋರಾಟಕ್ಕೆ ಇದು ಹಿನ್ನಡೆನಾ ಮುನ್ನಡೆನಾ ಸರ್? ಯಾವ್ದು? ಈಗ ನಾವೇನು ವಿರೋಧಿಸಿದ್ವೋ ಅದು ಸರಿ, ನಮ್ಮ ವಿರೋಧ ಸರಿ ಅಂತ ಆಯ್ತು ಈಗ. ಯಾಕೆ ಅಂದ್ರೆ ಈ ಗೊಂದಲಕ್ಕೆ ತೆರೆ ಎಳೆಯಲಿಕ್ಕೆ ಕೇಂದ್ರ ಸರ್ಕಾರವೇ ಜಾತಿ ಗಣತಿ ಮಾಡಿಸ್ಬಿಟ್ರೆ ಇವ್ರು ಮಾಡೋದೆಲ್ಲನೂ ವ್ಯರ್ಥ ಅಂತ ಆಯ್ತು. ಬಟ್ ಚಲವಾದಿ ನಾರಾಯಣ ಸ್ವಾಮಿ ಅವರೇ, ನಾನು ಇಷ್ಟು ದಿನ ನಿಮ್ಮ ಪಕ್ಷದ ಇದು ಸ್ಟೇಟ್ಮೆಂಟ್ ಅನ್ನು ಗಮನಿಸಿದ ಪ್ರಕಾರ ನೀವು ಯಾವತ್ತೂ ಕೂಡ ಇದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಲಿಲ್ಲ. ಜಾತಿ ಗಣತಿ ನೀವು ಮಾಡಿದ್ದು ಸರಿ ಇಲ್ಲ ಎನ್ನುವಂಥದ್ದು ಬಿಟ್ಟರೆ ಇದು ಕೇವಲ ಯೂನಿಯನ್ ಲಿಸ್ಟ್, ಕೇಂದ್ರ ಪಟ್ಟಿಯಲ್ಲಿರುವಂಥ ಅಂಶ ಅಂಥೇಳಿ ನಿಮ್ಮ ಪಕ್ಷದ ಯಾರು ಕೂಡ ಹೇಳಲಿಲ್ಲ. ಸೊ ಈಗ ಸ್ಟೇಟ್ಮೆಂಟ್ಗಳು ತಾವು ಗಮನಿಸಿದಂಗಿಲ್ಲ. ಅಲ್ಲಲ್ಲ, ನಾನು ಡೈಲಿ ಫಾಲೋ ಮಾಡ್ತಾ ಇದ್ದೀನಿ ನಿಮ್ಮ ಪಕ್ಷದ ನನ್ನ ಸ್ಟೇಟ್ಮೆಂಟ್ಗಳು ಯಾವ್ದಾದ್ರು ಇದ್ದು ತೆಗೆಸಿತ್ತು ನೋಡ್ರಿ. ನಾನು 100 ಸಾರಿ ಹೇಳಿದ್ದೀನಿ ಇದುವರೆಗೆ. ಯಾವುದೇ ಜನಗಣತಿ ಕೇಂದ್ರ ಸರ್ಕಾರವೇ ಮಾಡಬೇಕೇ ಹೊರತು ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯ ಅಧಿಕಾರ ಇಲ್ಲ. 100 ಸಾರಿ ಹೇಳಿದ್ದೀನಿ. ನೀವು ಕಾಂಗ್ರೆಸ್ನ ಒತ್ತಡಕ್ಕೆ ಏನಾದ್ರು ಮಾಡಿದ್ರ ಸರ್ ನಿಮ್ಮ ಪಕ್ಷದವರು? ಸಾಧ್ಯವೇ ಇಲ್ಲ. ನ್ಯಾಷನಲ್ ಲೆವೆಲ್, ಸ್ಟೇಟ್ ಅಲ್ಲ ನಾನು ಹೇಳ್ತಾರೋ. ಈಗ ಅವರ ಇದಕ್ಕೆ ನಾವ್ಯಾಕೆ ಮಣಿಯೋ ಅಂತ ಅವಶ್ಯಕತೆ ನಮ್ಗಿದೆ? ನಮಗೆ ಅಧಿಕಾರ ಕೊಟ್ಟಾಗ ಓಕೆ, ಈ ದೇಶಕ್ಕೆ ಯಾವ ರೀತಿ ನ್ಯಾಯ ಕೊಡಬೇಕು ದೇಶದಲ್ಲಿ ಅದರ ತೀರ್ಮಾನಗಳು ನಾವಾಗಿಂದ ಅಗ್ಗೆ ಮಾಡ್ತಿರ್ತೀವಿ. ಯಾಕಂದ್ರೆ ಕಾಂಗ್ರೆಸ್ ಕೊಡಬಹುದು, ಲೋಕಸಭಾ ಪಕ್ಷಗಳು ಸಲಹೆ ಕೊಡಬಹುದು, ತಪ್ಪೇನಿದೆ? ತೆಗೆದುಕೊಂಡು ಇವತ್ತು ನೋಡಿ ಗೊಂದಲ ಎಷ್ಟಿದೆ ನೋಡಿ ಇದರಲ್ಲಿ. ಆ ಗೊಂದಲ ನಿವಾರಣೆ ಆಗಬೇಕು ಬೇಡ? ಓಕೆ, ಆ ಸರಿಯಾದ ಅಂಕಿಅಂಶಗಳು ಸಿಕ್ಕಿದಾಗ ಇವತ್ತು ನೀವೇನು ಅಂಕಿಅಂಶಗಳು ಹೇಳ್ತಿರೋ, ಈಗ ಜಾತಿಗಳು ಸೋ ಇಷ್ಟಿದ್ದಾರೆ, ಮುಸಲ್ಮಾನರು ಇಷ್ಟಿದ್ದಾರೆ ಅಂತ, ನಾಳೆ ದಿವಸ ಅದು ಅಂಕಿಅಂಶಗಳು ನೀವು ಸೆನ್ಸಸ್ ಅಲ್ಲಿ ಬಂದೇ ಬಿಡ್ತದಲ್ಲ. ಅದು ಅಥೆಂಟಿಕ್. ನೀವು ಈಗ ಸ್ಟೇಟ್ನವ್ರು ಮಾಡೋದು ಅಥೆಂಟಿಕ್ ಅಲ್ಲ, ಇದು ಪೊಲಿಟಿಕಲ್ ಗಿಮಿಕ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.